ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತಿದ್ದೀನಿ. ಮಾಡೋದು ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 1 ಕಪ್ಪು ಕ್ಯಾಬೇಜ್ ತೊಗೊಂಡಿದ್ದೀನಿ, 1 ಕಪ್ಪು ಬೀನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಯಾಕಂದರೆ ಹೆಚ್ಚಾಗಿ ಕ್ಯಾರೆಟ್ ಹಾಕೊಂಡಾಗ ಸ್ವೀಟ್ ಆಗುತ್ತೆ. 1 ಕಪ್ಪಷ್ಟು ಈರುಳ್ಳಿ ತೊಗೊಳ್ತೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಕಾದಿರೋ ಎಣ್ಣೆಯಲ್ಲಿ ಬೀನ್ಸ್ ಹಾಕ್ಕೊಳ್ಳೋಣ. ಎಲ್ಲ ಬೀನ್ಸು ಒಮ್ಮೆನೇ ಹಾಕ್ಕೊಳ್ಳೋಣ. ಬೀನ್ಸ್ ಜೊತೆ ಕ್ಯಾರೆಟು ಸೇರಿಸ್ಕೊಳ್ಳೋಣ. ತರಕಾರಿ ಎಲ್ಲ ಸಣ್ಣಗೆ ಹೆಚ್ಕೊಂಡ್ರೆ ರುಚಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ. ಬೇಕಾದರೆ ಕ್ಯಾಪ್ಸಿಕಮ್ಮು, ಸ್ವಲ್ಪ ಪಾಲಕ್ ಸೊಪ್ಪು ಎಲ್ಲ ಹಾಕೋಬೋದು. ಫ್ರೈಡ್ ರೈಸ್ ಮಾಡುವಾಗ ಹೈ ಫ್ಲೇಮ್ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು, ತುಂಬ ಚೆನ್ನಾಗಿ ಆಗುತ್ತೆ. ಬೇಗ ಬೇಗ ಆಗ್ಬಿಡುತ್ತೆ. ಒಂದು 5 ನಿಮಿಷದಲ್ಲಿ ಫ್ರೈಡ್ ರೈಸು ರೆಡಿ ಆಗುತ್ತೆ. ಸೊ ಇದಕ್ಕೆ ಅನ್ನ ಮಾತ್ರ ಮಾಡಿ ಇಟ್ಕೊಂಡ್ಬಿಡಬೇಕು ಮುಂಚಿತವಾಗಿ. ಈ ಥರ ಎಲ್ಲ ವೆಜಿಟೇಬಲ್ ಫ್ರೈಡ್ ರೈಸ್ ಎಲ್ಲ ಹೊರಗಡೆಯಿಂದ ತೊಗೊಂಬಂದು ತಿಂತಾರೆ. ಇದು ನಾವು ಮನೆಯಲ್ಲಿ ಸುಲಭದ ರೀತಿಯಲ್ಲಿ ಮಾಡಿ ಮಕ್ಕಳಿಗೆ, ಫ್ಯಾಮ್ಲಿಗೆ ಶೇರ್ ಮಾಡ್ಕೋಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ಇಷ್ಟ ಆಗೋದಂತೂ ಫ್ರೈಡ್ ರೈಸು. ಯಾಕಂದರೆ ಅದರಲ್ಲಿ ತರಕಾರಿಗಳು ತುಂಬ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಮತ್ತು ಇದು ಸಾಸ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನೀವು ಸುಲಭದ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕ್ಯಾಬೇಜ್ ಹೆಚ್ಕೊಂಡಿದ್ದೀನಿ, ಕ್ಯಾಬೇಜು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಬೇಜು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಈ ತರಕಾರಿಗಳೆಲ್ಲ ಹಸಿಯಾಗಿದ್ರೇ ರುಚಿಯಾಗಿರುತ್ತೆ, ಜಾಸ್ತಿ ಫ್ರೈ ಆಗಬಾರ್ದು. ಕ್ಯಾಬೇಜು ನಾರಿನಾಂಶ ಹೆಚ್ಚಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆ ಕ್ಲೀನ್ ಮಾಡಲಿಕ್ಕಂತೂ ಬೆಸ್ಟು ಅಂತ ಹೇಳ್ಬೋದು ಕ್ಯಾಬೇಜು. ಮತ್ತು ಇದ್ರ ಜೊತೆ ಈರುಳ್ಳಿನೂ ಸೇರಿಸ್ಕೊಳ್ತೀನಿ. ಈರುಳ್ಳಿ ಅದನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಸೊ ಹಸಿ ಇದ್ದಾಗ ತುಂಬ ರುಚಿಯಾಗಿರುತ್ತೆ. ಮತ್ತು ಇದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀವಲ್ಲ, ಸೊ ಫ್ರೈ ಆಗಲಿಕ್ಕೆ ಜಾಸ್ತಿ ಹೊತ್ತು ಆಗಲ್ಲ. ಸೊ ಆದ್ದರಿಂದ ಬೇಗ ಬೇಗ ಮಾಡ್ಕೋಬೇಕು. ಸೊ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿದ ತಕ್ಷಣ ಮತ್ತು ನಾವು ಇದಕ್ಕೆ ಬೇಕಾಗಿರೋದು ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಮೆಣಸಿದೆಲ್ಲ, ಮೆಣಸನ್ನು ಕುಟ್ಕೊಂಡು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಹಾಕ್ಕೊಳ್ಳೋದು. ಅದು 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತರಕಾರಿ ಇವಾಗ ಎಷ್ಟೇ ಸೈಜ್ ಮೆಷರ್ಮೆಂಟ್ ಇದೆ, ಸೊ ಅಷ್ಟೇ ಮೆಷರ್ಮೆಂಟ್ಗೆ ನಾವು ಎಲ್ಲನೂ ಬೇಗ ಬೇಗ ಮಾಡ್ಕೋಬೇಕು. ಫ್ರೈ ಆಗಿಬಿಟ್ರೆ, ಬೆಂದೋದ್ರೆ ಎಲ್ಲ ಕಡಿಮೆ ಆಗಿಬಿಡುತ್ತೆ ಕ್ವಾಂಟಿಟಿ. ಸೊ ಅದರಿಂದ ಈಗ ನಾನು ಇದಕ್ಕೆ ಮೆಣಸು 1.25 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕುಟ್ಕೊಂಡು ಇಟ್ಟಿದ್ದೀನಿ. ಸೊ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪೌಡ್ರ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕುಟ್ಟಿರೋ ಮೆಣಸಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ನಾವು ಅನ್ನನ ಬೇಯಿಸ್ಕೊಂಡಿದ್ದೀವಿ ಉಪ್ಪು ಹಾಕಿ. ಸೊ ಅದರಿಂದ ಇದಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಖಾರದ ಪುಡಿ ಒಂದು ಟೀ ಸ್ಪೂನು, 4 ಜನ ತಿನ್ನುವಂತೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಇದಕ್ಕೆ ಬೇಕಾಗಿರುವ ಖಾರ ಎಷ್ಟು ಅಂತ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲನೂ ಆಗಿದೆ. ಈಗ ಇದರ ಜೊತೆ ನಾನು ವಿನಿಗರು, ಸೋಯಾ ಸಾಸು ಎರಡನ್ನು ಕಲಿಸ್ಕೋಬೇಕು. ಬೇಕಾದರೆ ಟೊಮೊಟೊ ಸಾಸು ಹಾಕೋಬೋದು, ಟೊಮೊಟೊ ಕೆಚಪ್ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಅದು ಬೇಕಾಗಿಲ್ಲ, ಅನ್ನ ಜೊತೆ ಸೇರಿಸ್ಕೊಂಡು ತಿನ್ನಲಿಕ್ಕೆ ಇಟ್ಕೊಳ್ತೀನಿ. ವಿನಿಗರು ಹಾಕ್ಕೊಳ್ತೀನಿ. ಈಗ ವಿನಿಗರು 20 ml ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸು 20 ml ಅಷ್ಟು ಹಾಕ್ಕೊಳ್ತೀನಿ. ಎಲ್ಲನೂ ಕಲಿಸ್ಕೊಳ್ತೀನಿ. ನೋಡಿ, ಸೋಯಾ ಸಾಸೇ ಇದಕ್ಕೆ ಅನ್ನಕ್ಕೆ ಕಲರ್ ಬರೋದು. ಸೊ ಅದರಿಂದ ನೋಡಿ ಹಾಕ್ಕೊಳ್ಳಿ. 20 ml ಅಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆಗ್ತಾಯಿದೆ, ಬೇಗ ಬೇಗ ಆಗ್ತಾಯಿದೆ. ಇವಾಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲ ಬೆರಕಿ ಮಾಡ್ತಾಯಿದ್ದೀನಿ. ಇದುವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಥರ ನಮ್ಮ ಹೆಚ್ಚು ವೀಡಿಯೋಗಳನ್ನ ನೋಡ್ತಾ ಬನ್ನಿ. ಮತ್ತು ಒಳ್ಳೆ ರೆಸಿಪಿಗಳನ್ನ ನಿಮಗೋಸ್ಕರ ಕೊಡ್ತಾಯಿದ್ದೀನಿ, ಇನ್ನೂ ತರ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಮತ್ತು ನೀವು ಕಲ್ತ್ಕೊಳ್ಳಿ, ಸುಲಭದ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೂ ಶೇರ್ ಮಾಡಿಕೊಳ್ಳಿ. ಸೊ ನಿಮ್ಮ ಕಮೆಂಟು ನಮಗೆ ಒಂದು ಪ್ರೋತ್ಸಾಹದ ಚಿಹ್ನೆ ಆಗಿದೆ.
ಸೊ ನೀವು ದಯವಿಟ್ಟು ಕಮೆಂಟ್ಗಳನ್ನ ಹಾಕಿ. ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳೋದು ಬಹಳ ಸುಲಭ. ಮತ್ತು ದಿಢೀರಂತ ಮನೆಗೆ ಆದರೂ ಬಂದಿರ್ತಾರೆ. ಸೊ ನಮ್ಮ ಮನೇಲಂತೂ ಅನ್ನ ಇದ್ದೇ ಇರುತ್ತಲ್ವ. ಇಲ್ಲದಿದ್ದರೆ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು ತಣ್ಣಗೆ ಮಾಡೋಷ್ಟೊತ್ತಿಗೆ ನಾವು ಈ ರೆಸಿಪಿನ ಮಾಡ್ಕೋಬೋದು. ಮಿಕ್ಸ್ಚರ್ನ ಮಾಡಿಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ತಿನ್ಬೋದು. ನೋಡಿ ಇದು ಆಗಿದೆ. ಸೊ ಇದ್ರ ಜೊತೆ ನಾನು ಇವಾಗ ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಯಾಕಂದರೆ ಅನ್ನ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದರಿಂದ ರೆಡಿ ಇದೆಲ್ಲ ಮಿಕ್ಸ್ಚರು, ಅದನ್ನು ಪಕ್ಕಕ್ಕೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೀನಿ. ಸೊ ಇದಕ್ಕೆ ನಾನು ಅನ್ನನೂ ಸೇರಿಸ್ಕೊಳ್ತೀನಿ. ಅನ್ನ ಉದುರಾಗಿರಬೇಕು ಆದ್ದರಿಂದ. ಸೊ ಇವಾಗ ಅನ್ನ ಉದುರಾಗಿದೆ. ಆ ಉದುರು ಅನ್ನನ ಇದರ ಮೇಲೆ ಹಾಕ್ಕೊಳ್ಳೋದು. ಅನ್ನ ತಣ್ಣಗಾಗಿದೆ, ತಣ್ಣಗಾದಮೇಲೆ ಹಾಕ್ಕೋಬೇಕು. ಯಾಕಂದರೆ ಅನ್ನ ಬಿಸಿ ಇದ್ದಾಗಲೇ ನಾವು ಇದರಲ್ಲಿ ಹಾಕ್ಕೊಂಡು ಕಲಿಸ್ಬಿಟ್ರೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಅದರಿಂದ ಅನ್ನ ಆರ್ಕೋಬೇಕು, ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಸೊ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಅನ್ನ ತಣ್ಣಗಿದ್ದಷ್ಟು ಚೆನ್ನಾಗೇ ಬರುತ್ತೆ. ಮತ್ತು ಉದುರುದುರಾಗಿರಬೇಕು ಅನ್ನ. ಸೊ ಎಷ್ಟು ಉದುರು ಇರುತ್ತೋ ಅನ್ನ ಅಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ಬರುತ್ತೆ. ಇವಾಗ ನಾವು ಫ್ಲೇಮು ಹೈ ಮಾಡ್ಕೊಳ್ಳೋಣ. ಫ್ಲೇಮ್ ಹೈ ಮಾಡಿಕೊಂಡು ಇದನ್ನು ಕಲಿಸ್ಬೇಕು. ಯಾಕಂದರೆ ಇದು ಕಲಿಸ್ತಾ ಇದ್ದಂಗೆ ಚಿಟಪಟ ಚಿಟಪಟ ಅಂತ ಒಂದು ಸೌಂಡ್ ಬರಬೇಕು. ಸೊ ಆವಾಗ ಅನ್ನ ಚೆನ್ನಾಗಿ ಬರುತ್ತೆ ಮತ್ತು ರುಚಿಯಾಗಿರುತ್ತೆ. ನೋಡಿ ತುಂಬ ಸುಲಭದ ರೀತಿಯಲ್ಲಿ ಮಾಡಿದ್ದೀನಿ. ನೋಡಿ ತಿಳ್ಕೊಳ್ಳಿ. ಮತ್ತು ನೀವು ಮಾಡಿ ನಿಮ್ಮ ಮನೆಯವ್ರಿಗೆ ತಿನ್ನಿಸ್ತೀರ ಅಂದ್ಕೊಂಡಿದ್ದೀನಿ. ನೋಡಿ ಇದು ಗೊಜ್ಜು ಸಾಕಾಗಿಲ್ಲ, ಮತ್ತೊಮ್ಮೆ ಸ್ವಲ್ಪ ಹಾಕ್ಕೊಳ್ತೀನಿ. ಯಾಕಂದರೆ ಬೆಳ್ಳಗೇ ಇದೆ ಮತ್ತು ತರಕಾರಿನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತೀನಿ. ಯಾಕಂದರೆ ನಾವು ಇದಕ್ಕೆ ವಿನಿಗರುನೇ ಒಂದು ಹೈಲೈಟ್ ಕಲರ್, ಅದೇ ಕಲರು ಅನ್ನಕ್ಕೆ ಚೆನ್ನಾಗಿ ತೋರಿಸ್ಕೊಳ್ಳೋದು. ಸೊ ಮಿಕ್ಸ್ಚರಿನ ಸ್ವಲ್ಪ ಇಟ್ಟಿದ್ದೀನಲ್ಲ, ಅದನ್ನು ಇದರಲ್ಲಿ ಬೆರಕೆ ಮಾಡ್ಕೊಳ್ತೀನಿ. ಬೆರಕೆ ಮಾಡಿ ಎಲ್ಲ ಕಲಿಸ್ಕೊಳ್ತೀನಿ. ಒಳ್ಳೆ ಕಲರ್ ಬರುತ್ತೆ ಮತ್ತು ರುಚಿಯಾಗಿರುತ್ತೆ ಮತ್ತು ನೋಡಲಿಕ್ಕೆ ಅಷ್ಟೇ ಕಲರ್ಫುಲ್ ಆಗುತ್ತೆ. ಇದಕ್ಕೆ ಕ್ಯಾಪ್ಸಿಮು ನಾನು ಹಾಕಿಲ್ಲ. ನಿಮಗೆ ಬೇಕಾದರೆ ನೀವು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಪಾಲಕೂ ಸಣ್ಣಗೆ ಹೆಚ್ಕೊಂಡು ಅದನ್ನು ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ನಾವು ಏನೇ ಅಡುಗೆ ಮಾಡಿದ್ರೂ ಆರೋಗ್ಯದ ದೃಷ್ಟಿಯಿಂದ ಮಾಡಿಕೊಂಡು ತಿನ್ನಬೇಕು. ಸೊ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸಾಕಾಗಿಲ್ಲ. ಸೊ ಅದರಿಂದ ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಅನ್ನ ಚಿಟಪಟ ಅಂತ ಇದೆ ಮತ್ತು ಬೇಗ ಬೇಗ ಕಲಿಸ್ಕೋಬೇಕು. ಅನ್ನ ತಳ ಹತ್ಕೊಳ್ಳುತ್ತೆ, ಅದರಿಂದ ಆಗ್ತಾಯಿದೆ. ಒಳ್ಳೆ ರೆಸಿಪಿ ಮಾಡಿದ್ದೀನಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾವು ಮಾಡಿದ ತಕ್ಷಣವೇ ಸ್ವಲ್ಪ ರುಚಿ ಮಾಡಿ ನೋಡೋಣ ಉಪ್ಪು ಸರಿ ಇದೆಯಾ ಅಂತ. ಸೊ ಉಪ್ಪು ಖಾರ ಸರಿ ಇದ್ದರೆ ಮತ್ತು ಎಲ್ರಿಗೂ ಸರ್ವ್ ಮಾಡೋಣ. ಇದು 4 ಜನ ತಿನ್ಬೋದು. ಸೊ ಅಷ್ಟೋ ಜನಕ್ಕೆ ನಾನು ಮಾಡಿಟ್ಟಿದ್ದೀನಿ. ಚೆನ್ನಾಗಿದೆ, ಆರೋಗ್ಯಕರವಾದಂಥ ಒಂದು ಫ್ರೈಡ್ ರೈಸ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವಾರಕ್ಕೊಮ್ಮೆ ಆದರೂ ಮಾಡಿ ಮನೇಲಿ ತಿನ್ಬೋದು ಸುಲಭದ ರೀತಿಯಲ್ಲಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.